ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರು? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಆಸಿಪ್ಸನ್ನು ನೋಡ್ಕೊಂಬರೋಣ. ಈ ಕಡೆ ಸೂರ್ಯಗೆ ಹುಡುಗ ಫ್ರೆಂಡ್ಸ್ನೆಲ್ಲನೂ ಪರಿಚಯ ಮಾಡಿಸ್ತಾ ಇರ್ತಾನೆ. ಇವ್ರು ನಮ್ಮೂರವರು, ನಮ್ಮೂರಿಂದ ಬಂದಿರೋದು, ಇವರೇ ನಮ್ಮ ಮುಂದೆ ನಿಂತ್ಕೊಂಡು ಮದುವೆ ಮಾಡ್ತಾ ಇರೋದು ಅಂತೇಳಿ ಸೂರ್ಯವನ್ನು ಪರಿಚಯ ಮಾಡಿ ಕೊಡ್ತಾರೆ. ಸರ್, ನೀವು ತುಂಬ ಚೆನ್ನಾಗಿ ನಗ್ತಾ ಇದ್ದೀರಾ, ನಗು ಮುಖ ನಿಮ್ಮದು, ಊಟ ಎಲ್ಲ ಮಾಡಿದ್ರೆ ಉಪ್ಪಿಟ್ಟೆಲ್ಲ ತಿಂದ್ರೆ ಅಂದಾಗ ಉಪ್ಪಿಟ್ಟು ತಿಂದಿಲ್ಲ ಅಂತಾರೆ. ಉಪ್ಪಿಟ್ಟು ಮಾಡಿದ್ರಲ್ವ ತಿನ್ನೋಕ್ಕೆ ಅಂತೇಳಿ ರೇಗಿಸ್ತಾ ಇರ್ತಾನೆ. ಇವ್ರು ಇದೇ ರೀತಿ ತಮಾಷೆ ಮಾಡ್ಕೊಂಡಿರ್ತಾರೆ ಅಂತೇಳಿ ಹುಡುಗ ಅಂತಾನೆ. ಸರಿ ಆಯಿತು, ನಾನು ನೋಡ್ಕೊತೀನಿ, ಅದ್ರ ಬಗ್ಗೆ ಎಲ್ಲ ನೀವೇನು ತಲೆ ಕೆಡಿಸ್ಕೊಬಿಡಿ, ಏನಾದರೂ ಇದ್ದರೆ ನನಗೆ ಹೇಳಿ, ನಾನು ಮುಂದೆ ನಿಂತೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿ ಸೂರ್ಯ ಅಲ್ಲಿ ಇರೋರಿಗೆ ಹೇಳ್ತಾ ಇರ್ತಾನೆ. ಸರಿ ಅಂತೇಳಿ ಮದುವೆಗೂ ಸಹ ಎಲ್ಲರ ಜೊತೆ ನಿಂತ್ಕೊಂಡು ಸೂರ್ಯ ರೆಡಿ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಈ ಕಡೆ ಪೂಜೆಗೆ ಜ್ಯೂಸನ್ನು ತಂದು ಕೊಡ್ತಾಳೆ ಮೀನಾ. ಜ್ಯೂಸು ಕುಡೀರಿ ಅಂತಂದಾಗ, ಇಲ್ಲ ಬೇಡ ನನಗೆ ಜ್ಯೂಸು ಅಂತಾರೆ. ನಿಮ್ಮ ಹುಡುಗ ಕುಡಿದಿದ್ದಾಯಿತು, ನೀವು ಕುಡೀರಿ ಅಂತೇಳಿ ಅಂತಾರೆ. ನನಗೆ ಯಾಕೋ ಕುಡಿಬೇಕು ಅಂತ ಇಲ್ಲ ಅಂದಾಗ, ಈಗ ಕುಡಿಬೇಕು ಅನ್ಸಲ್ಲ, ಹಸಿಮಣೆ ಹೇರಿದಾದ್ಮೇಲೆ ಕುಡಿಬೇಕು ಅಂತ ಅನಿಸುತ್ತೆ, ಕುಡೀರಿ, ತುಂಬ ಸುಸ್ತಾಗಿ ಹೋಗ್ಬಿಡ್ತೀರಾ, ಇನ್ನು ಶಾಸ್ತ್ರ ಮುಗಿಯೋದು ಎಷ್ಟೊತ್ತಾಗುತ್ತೆ ಏನೋ ಅಂತ ಹೇಳಿ ಬಲವಂತ ಮಾಡಿ ಜ್ಯೂಸನ್ನು ಕೊಡ್ತಾರೆ. ಸರಿ ಆಯಿತು ಅಂತೇಳಿ ಎಲ್ರಿಗೂ ಜ್ಯೂಸನ್ನು ಕೊಡ್ತಾ ಇರ್ತಾರೆ. ನೀವು ನನ್ನ ಲವ್ ಗುರು, ನೀವು ಕೆಲಸ ಎಲ್ಲ ಮಾಡಬಾರ್ದು, ಅದು ಮಾಡೋಕ್ಕೆ ಬೇರೆ ಇದ್ದಾರೆ, ನೀವು ಗೆಸ್ಟ್ ಥರ ಇರಬೇಕು ಅಂದಾಗ, ಇಲ್ಲ ನನಗೆ ಇದೇ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಮೀನಾ ಅಂತಾಳೆ. ಸರಿ ಅಂಥೇಳಿ ಈ ಕಡೆ ರೋಹಿಣಿ ಅವ್ರ ಫ್ರೆಂಡ್ನ ಕರ್ಕೊಂಡು ಓಡೋಡಿ ಬರ್ತಾಳೆ. ಯಾಕೆ ಏನಾಯಿತು ಅಂದರೆ, ಅಲ್ಲೊಬ್ರು ಬಂದಿದ್ದಾರೆ, ಅವ್ರಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತು ಅಂತೇಳಿ ಅಂತಾರೆ. ಹೌದಾ, ಯಾರದು ಅಂದಾಗ, ಅದು ಸಂಬಂಧದವರೇ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಯಾವಾಗ ಈ ಮದುವೆ ನಡೆಯುತ್ತೋ ಸಾಕು, ಅದು ಮುಗಿಸ್ಕೊಂಡು ಹೋಗ್ಬಿಡೋಣ ಅನಿಸ್ತಾ ಇದೆ ಅಂತಾರೆ. ಸರಿ ಆಯಿತು, ಈ ನಿನ್ನ ವಿಚಾರ ಯಾರು ಗೊತ್ತು ಅಂದಾಗ, ಪೂಜಾ ನನಗೆ ಅಮ್ಮಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ, ಕೆಲವೊಬ್ರು ಇದ್ದಾರೆ, ಆದರೆ ಅವರಲ್ಲಿ ಇವರಿಬ್ಬರು ಅಂಥೇಳಿ ಅಂತಾರೆ. ಏನಾದರೂ ಮಾಡಿ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿ ಹೋಗಿ ಅಂತೇಳಿ ಅವ್ರ ಫ್ರೆಂಡ್ನ ಕಳಿಸ್ತಾರೆ. ನಾನೇನೋ ಮಾತಾಡೋದು ಅಂದಾಗ, ಹೋಗಿ ಏನಾದರೂ ಒಂದು ಮ್ಯಾನೇಜ್ ಮಾಡು ಅಂತೇಳಿ ತಳ್ತಾಳೆ. ಅದೇ ಟೈಮ್ಗೆ ಸರಿ ಅಂಥೇಳಿ ಪೂಜೆ ಹತ್ರ ಹೋಗೋ ಟೈಮ್ಗೆ ಈ ಕಡೆ ರೋಹಿಣಿ, ಏನಮ್ಮ ಮಾತಾಡ್ತಾನೆ ಇಲ್ಲ, ಕಲ್ಯಾಣಿ ಇದ್ದಾನೆ ನೀನು, ಅದೇನು ರೋಹಿಣಿ ಅಂತ ಹೆಸರು ಬದಲಾಯಿಸ್ಕೊಂಡ್ಬಿಟ್ಟಿದ್ಯಾ, ನಿನಗೊಬ್ಬರು ಮಗ ಇರಬೇಕಲ್ಲ, ಏನು ಹೆಂಗಿದ್ದಾನೆ, ನಿಮ್ಮಮ್ಮ ಎಲ್ಲಿ ಅಂದಾಗ, ಅವ್ರು ಬಂದಿಲ್ಲ ಅಂತ ಹೇಳಿ ಜೋರಾಗಿ ಹೇಳಿ ಅಲ್ಲಿಂದ ಮತ್ತೆ ಹೊರಟೋಗ್ಬಿಡ್ತಾಳೆ. ಅವ್ರ ಹತ್ರ ನಿಂತ್ಕೊಂಡು ಮಾತಾಡೋದೇ ಇಲ್ಲ ರೋಹಿಣಿ. ಸರಿ ಅಂತೇಳಿ ಪೂಜೆ ಹತ್ರ ಹೋಗ್ತಾಳೆ. ಇವತ್ತು ನಾನು ಮದುವೆ ಕಣೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಹ್ಞೂ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತಾರೆ. ಅದಕ್ಕೆ ಸ್ವಲ್ಪ ನಗ್ನಗ್ತಾ ಹೇಳಿ, ಯಾಕೆ ಈ ಥರ ಮಾತಾಡ್ತಾ ಇದ್ದೀವಿ, ಇವತ್ತು ನಾನು ಮದುವೆ ಕಣೆ ಅಂದಾಗ, ಸರಿ ಆಯಿತು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತೇಳಿ ಅಂತಾರೆ. ಇದನ್ನು ಹೇಳೋ ಬದಲಾಗಿ ನೀನು ಸುಮ್ಮನೆ ಇರೋದೇ ಬೆಟ್ರಪ್ಪ ಅಂಥೇಳಿ ಈ ಕಡೆ ಪೂಜಾ ಅಂತಾಳೆ. ಸರಿ ಆಯಿತು, ಬಾ ಫೋಟೋ ಇಡ್ಸ್ಕೊಳ್ಳೋಣ, ನೀನೇ ನನ್ನ ಜೊತೆಲಿರಬೇಕು ಅಂತೇಳಿ ಅಂದಾಗ, ಸರಿ ಆಯಿತು ನೀನು ನಡಿ, ನಾನು ಬರ್ತೀನಿ ಅಂತೇಳಿ ರೋಹಿಣಿ ಪೂಜಾಗೆ ಹೇಳ್ತಾಳೆ. ಸರಿ ಅಂತೇಳಿ ಈ ಕಡೆ ಪೂಜಾನ ಮದುವೆಗೆ ಕರ್ಕೊಂಡು ಹೋಗ್ತಾರೆ. ಮೀನಾ ಬಂದ್ಬಿಟ್ಟು, ನಿಮ್ಮ ಹುಡುಗ ಕಾಯ್ತಾ ಇದ್ದಾರೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಮೀನಾ. ಈ ಕಡೆ ಮದುವೆ ಶಾಸ್ತ್ರಗಳೆಲ್ಲ ಶುರು ಆಗುತ್ತೆ. ಅದೇ ಟೈಮಿಗೆ ಈ ಕಡೆ ನೀವೇ ಕೊಡಬೇಕು ನಮಗೆ ತಾಳಿ, ನಿಮ್ಮ ಕೈಯಿಂದನೇ ನಮಗೆ ಮದುವೆ ಮಾಡ್ಕೋಬೇಕು ನಾವು ಅಂಥೇಳಿ ಈ ಕಡೆ ಪೂಜಾ ಹುಡುಗ ಹುಡುಗಿ, ಪೂಜಾ ಹಸ್ಬೆಂಡು ಮತ್ತು ಪೂಜಾ ಅಂದಾಗ, ಸರಿ ಆಯಿತು ಅಂತ ಹೇಳಿ ಎಲ್ಲರ ಹತ್ರನೂ ಹೋಗಿ ಆಶೀರ್ವಾದ ತೊಗೊಂಬಂದು ತಾಳಿನ ಸೂರ್ಯ ಮತ್ತು ಮೀನಾ ಇಬ್ಬರೇ ಎತ್ತಿ ಪೂಜಾ ಅವ್ರ ಹಸ್ಬೆಂಡ್ ಕೈಯಲ್ಲಿ ಕೊಡ್ತಾರೆ. ಸರಿ ಅಂತ ಹೇಳಿ ತಾಳಿ ಶಾಸ್ತ್ರ ಎಲ್ಲನೂ ನೀಟಾಗಿ ಶುರು ಆಗುತ್ತೆ. ತಾಳಿ ಎಲ್ಲ ಕಟ್ಟಿ ಶುರು ಮಾಡ್ತಾರೆ. ಎಲ್ಲ ಕಟ್ಟಿದಾದಮೇಲೆ ಈ ಕಡೆ ಪೂಜಾ ರೋಹಿಣಿ ಅವ್ರನ್ನ ಹುಡ್ತಾ ಇರ್ತಾರೆ. ಈ ಕಡೆ ಬನ್ನಿ ಬಾಸು, ನಾವೆಲ್ಲರೂ ಫೋಟೋ ಹಿಡ್ಕೊಳ್ಳೋಣ ಅಂದಾಗ, ಸರಿ ಆಯಿತು ಬನ್ನಿ ಹಿಡ್ಕೊಳ್ಳೋಣ ಆಗ್ಬೋದು ಅಂತೇಳಿ ಸೂರ್ಯ ಫ್ರೆಂಡ್ಸ್ ಎಲ್ಲ ಸೇರಿ ಫೋಟೋಸನ್ನು ಹಿಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಅದೇ ಟೈಮ್ಗೆ ಈ ಕಡೆ ಪೂಜೆ, ಎಲ್ಲಿ ರೋಹಿಣಿ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ಹುಡ್ಕಾಡ್ತಾ ಇರ್ತಾಳೆ. ಈ ಕಡೆ ಮೀನಾ ಏನಾಯಿತು ಅಂದಾಗ, ರೋಹಿಣಿ ಎಲ್ಲಿ ಫೋಟೋ ಹಿಡ್ಕೊಳ್ಳೋಣ ಅಂದರೆ ಕಾಣಿಸ್ತಾನೇ ಇಲ್ಲ ಅವಳು ಅಂದಾಗ, ಸರಿ ಆಯಿತು ಕರ್ಕೊಬತ್ತೀನಿ ಅಂತೇಳಿ ಹೋದಾಗ, ಈ ಕಡೆ ಯಾರ ಜೊತೆ ಮಾತಾಡ್ತಾ ಇರ್ತಾರೆ. ಬನ್ನಿ ಇವರು ಪೂಜಾ ಅವ್ರು ಕರಿತಾ ಇದ್ದಾರೆ ಫೋಟೋ ಹಿಡ್ಸ್ಕೊಳಕ್ಕೆ ಅಂದಾಗ, ಇವರು ಪೂಜಾ ಅವ್ರ ಚಿಕ್ಕಮ್ಮ, ಇವ್ರನ್ನ ಊಟಕ್ಕೆ ಕುಳಿಸ್ಬಿಟ್ಟು ನಾನು ಬರ್ತೀನಿ ಅಂತೇಳಿ ಅಂತಾರೆ. ಮೀನಾ ಸರಿ ಆಯಿತು ಒಳ್ಳೇದು ಬನ್ನಿ ಬೇಗ ಅಂತೇಳಿ ಅಲ್ಲಿಂದ ಹೊರಡ್ತಾಳೆ. ಸರಿ ಅಂತ ಹೇಳಿ ಬನ್ನಿ ಅಂಥೇಳಿ ಇವ್ರನ್ನ ಕರ್ಕೊಂಡು ರೋಹಿಣಿ ಆ ಕಡೆ ಮಾತಾಡೋಕ್ಕೆ ಹೋಗ್ತಾಳೆ. ಈ ಕಡೆ ಪೂಜಾ ಹತ್ರ ಬಂದು ಮೀನಾ ಹೇಳ್ತಾಳೆ, ನಿಮ್ಮ ಚಿಕ್ಕಮ್ಮನ ಕರ್ಕೊಂಡು ಊಟಕ್ಕೆ ಹೋಗಿದ್ದಾರೆ ಅಂದರೆ, ನನ್ನ ಚಿಕ್ಕಮ್ಮ ಅಂತವ್ರು ಯಾರೂ ಇಲ್ವಲ್ಲ, ಬೇರೆ ಯಾರನ್ನ ಕರ್ಕೊಂಡು ಹೋಗಿದ್ದಾರೆ ಇವರು ಅಂಥೇಳಿ ಹುಡ್ಕಾಡ್ತಾ ಇರ್ತಾಳೆ. ಈ ಕಡೆ ಮೀನಾ ನೋಡೋಕೆ ತುಂಬ ಆಶ್ಚರ್ಯವಾಗಿರುತ್ತೆ. ಇದೇನಿದು ಈ ಥರ ಹೇಳ್ತಾ ಇದ್ದಾರೆ ಇವರು ಅಂತೇಳಿ ಅಂತಾರೆ. ಆದರೆ ರೋಹಿಣಿ ಈ ಕಡೆ ಅವ್ರ ಹತ್ರ ಹೋಗಿ ಮಾತಾಡ್ತಾ ಇರ್ತಾಳೆ ಒಂದು ಸೈಡಲ್ಲಿ. ಯಾಕೆ ಕಲ್ಯಾಣಿ ಅಂತ ನನ್ನ ಹಿಂದೆ ಬಿದ್ದು ಸತ್ತಿದ್ದೀರಾ, ಯಾವಾಗ ನನ್ನ ಗಂಡ ಸತ್ತೋದ್ನೋ ಆವಾಗಲೇ ನಿಮ್ಮ ಸಂಬಂಧ ಎಲ್ಲ ಕಡ್ಕೊಂಬಂದಿದ್ದೀನಲ್ಲ, ಯಾಕೆ ನನಗಿರೋದನ್ನೇ ಕೊಡ್ತಾ ಇದ್ದೀರಾ, ನಾನು ಈಗಲೂ ನೀವು ಬಿಟ್ಟಿಲ್ಲ ಅಂದಾಗ, ಏನೋ ಈ ಥರ ಮಾತಾಡ್ತೀಯ ನೀನು, ಗೊತ್ತಿರೋ ಹುಡುಗಿ ಅಂತೇಳಿ ಮಾತಾಡ್ಸಕ್ಕೆ ಬಂದರೆ ಈ ಥರ ಎಲ್ಲ ಮಾತಾಡ್ತೀಯ, ನೀನು ಬೇಡ, ನಿನ್ನ ಸವಾಸ ಬೇಡ ಹೋಗು, ಅದಕ್ಕೆ ನಿನ್ನ ಗಂಡನ ಪರಲೋಕ ಕಳಿಸ್ಬಿಟ್ಟಿದ್ದು ಅಂತೇಳಿ ಅಂತಾರೆ. ಬಾಯಿ ಮುಚ್ಕೊಂಡು ಇರಿ ಅಂತೇಳಿ ಅಂದಾಗ, ನೀನು ಕಿರಿಚಿದ ತಕ್ಷಣ ಯಾರು ಭಯ ಬೀಳೋರಿಲ್ಲ, ನಿನ್ನನ್ನು ಹೋಗಿ ಮಾತಾಡ್ಸೋಕೆ ಬಂದಲ್ಲ, ನನಗೆ ಬುದ್ಧಿ ಇಲ್ಲ, ಏನಾದರೂ ಮಾಡ್ಕೊಂಡು ಹಾಳಾಗೋಗು ಅಂತೇಳಿ ಬೈದು ಅವ್ರು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ರೋಹಿಣಿನೂ ಸಹ ಅವ್ರ ಮೇಲೆ ಕೋಪ ಮಾಡಿಕೊಂಡು ಈ ಕಡೆ ಮದುವೆ ಹತ್ರಕ್ಕೆ ಬರ್ತಾಳೆ. ಮದುವೆ ಹತ್ರ ಬಂದು ಎಲ್ಲರೂ ಗ್ರೂಪ್ ಫೋಟೋನ ಹಿಡ್ಕೊತಾ ಇರ್ತಾರೆ. ಅಲ್ಲಿಗೆ ಪೂಜಾ ಮತ್ತು ಅವರ ಮದುವೆ ಎಲ್ಲ ಮುಗಿಯುತ್ತೆ. ಅದಾದಮೇಲೆ ಎಲ್ಲರೂ ಮನೆಗೆ ರಿಟರ್ನ್ ಆಗ್ತಾರೆ. ಈ ಕಡೆ ಅವ್ರ ಫ್ರೆಂಡ್ ಕಾಲ್ ಮಾಡಿ, ಸೂರ್ಯ ಫ್ರೆಂಡು ಮದುವೆದು ಫೋಟೋಸ್ ಕಳಿಸಿದ್ದೀನಿ ನೋಡಿ ಅಂತಾರೆ. ಸರಿ ಅಂತೇಳಿ ಮೀನಾನ ಜೋರಾಗಿ ಕರೀತಾನೆ, ಬಾ ಮೀನಾ ಇಲ್ಲಿ ಅಂತ. ಏನು ರೀ ಎಷ್ಟು ಕೆಲಸ ಇದೆ, ನೀವು ನೋಡ್ರಿ ಬನ್ನಿ ಅಂತ ಕರಿತೀರಿ, ಯಾಕೇನಾಯಿತು ಅಂದಾಗ, ಫೋಟೋಸ್ ಕಳಿಸಿದ್ದಾರೆ ಬಾಮ್ಮ ನೋಡಿ ಅಂತೇಳಿ ಫೋಟೋಸನ್ನು ತೋರಿಸ್ತಾ ಇರ್ತಾರೆ. ಸರಿ ಆಯಿತು ಅಂತೇಳಿ ಫೋಟೋಸನ್ನು ಇವಳು ಸಹ ನೋಡ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಅಂತ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ರೋಹಿಣಿ ಎಲ್ಲ ಕೇಳಿಸ್ಕೊತಾ ಇರ್ತಾರೆ. ಇಲ್ಲಿ ನೋಡಿ ನೀನು ಎಷ್ಟು ಚೆನ್ನಾಗಿದೆಯಾ, ಇಲ್ಲಿ ನೋಡು ಇಲ್ಲಿ ಎಷ್ಟು
ಚೆನ್ನಾಗಿದೆಯಾ ರೋಹಿಣಿ ಯಾರ ಜೊತೆಲ್ಲ ಮಾತಾಡ್ತಾ ಇದ್ದಾರಲ್ಲ ಕೋಪದಲ್ಲಿ ಅಂತೇಳಿ ಅಂತಾರೆ. ಸೊ ಆಗ ಅವ್ರು ಎದ್ಕೊಂಡು ಏನೋ ಮೇಕಪ್ ಚೆನ್ನಾಗಿ ಮಾಡಿರಲ್ವನೋ ಅದಕ್ಕೋಸ್ಕರ ಬೈತಾ ಇದ್ದಾರೆ ಅಂತೇಳಿ ಸೂರ್ಯ ಅಂತಾನೆ. ಸರಿ ಆಯಿತು ಅಂತ ಹೇಳಿ ನೋಡು ಈ ಕಡೆ ಕ್ರಿಶ್ ತಾಯಿನೂ ಇದ್ದಾರೆ ಅಂತೇಳಿ ನೋಡ್ತಾರೆ. ಕ್ರಿಶ್ ತಾಯಿ ಅವ್ರು ಏನಕ್ಕೆ ಬಂದಿದ್ದಾರೆ, ದೇವಸ್ಥಾನಕ್ಕೆ ಯಾರು ಊಟಕ್ಕೆ ಬಂದಿರ್ಬೋದು ಅಂದಾಗ, ಊಟಕ್ಕೆ ಬಂದರೆ 11 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತಲ್ಲ ದೇವಸ್ಥಾನ, 11 ಗಂಟೆ ಮೇಲೆ ಮದುವೆ ಆಗಿರೋದು, ಅದು ಹೆಂಗೆ ಇವರು ಬರ್ತಾರೆ ಅಂದಾಗ, ಹೌದ್ರಿ ನಾವಿದ್ದೀರಂತ ಏನಾದರೂ ಬರ್ದಿರ ಆಗೋದ್ರ, ಏನಾದರೂ ಒಂದು ಮಿಸ್ಟ್ರಿ ಇದೆಯಲ್ವ ಇದರಿಂದ ಹೆಂಗೆ ಕಂಡುಹಿಡಿಯೋದು ಇದನ್ನು ಅಂದಾಗ, ಏನಾದರೂ ಮಾಡಿ ಕಂಡುಹಿಡಿಬೇಕು, ನಮ್ಗೆ ಅವ್ರಿಗೆ ಯಾವುದೇ ರೀತಿಯಾದ ದ್ವೇಷ ಇಲ್ಲಲ್ಲ, ಮತ್ತು ಯಾಕೆ ಅವ್ರು ಬಂದಿಲ್ಲ, ಯಾಕೆ ಈ ಥರ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ ಅಂತೇಳಿ ಅಂತಾರೆ. ಅದಕ್ಕೆ ಏನಾದರೂ ಮಾಡಿ ಕಂಡುಹಿಡ್ದೇ ಹಿಡಿತೀನಿ, ಇದನ್ನು ಪತ್ತೆ ಹಚ್ಚಲೇಬೇಕು, ಇಲ್ಲಾಂದರೆ ನಮ್ಗೆ ಆಗೋದೇ ಇಲ್ಲ ಅಂತ ಹೇಳಿ ಈ ಕಡೆ ಸೂರ್ಯ ಅಂತಾನೆ. ಈ ಕಡೆ ರೋಹಿಣಿ ಶಾಕ್ ಆಗೋಗ್ತಾಳೆ. ಇದೇನಿದು ಅಮ್ಮನ ಬರಬೇಡ ಅಂತಂದ್ರು ಅಮ್ಮ ಹೋಗಿದಾರಲ್ಲ, ಎಷ್ಟು ಸಲ ಹೇಳೋದು, ಬೇಡ ಅಮ್ಮ ಅನ್ನೋ ಕೆಲಸನೇ ಮಾಡ್ತಾರಲ್ಲ ಇವರು ಅಂತ ಹೇಳಿ ಈ ಕಡೆ ಕಿಚನ್ಗೆ ಹೋಗಿ ಅವ್ರ ತಾಯಿಗೆ ಕಾಲ್ ಮಾಡ್ತಾಳೆ. ನಾನು ಹೇಳಿದ್ನಲ್ವಾ ಬರಬೇಡ ಅಂತೇಳಿ, ಏನಕ್ಕಮ್ಮ ಮುಂದೆ ಬಂದೆ, ನಿಂಗೆ ಒಂದ್ಸಲ ಹೇಳಿದ್ರೆ ಗೊತ್ತಾಗಲ್ಲ ಅಂದಾಗ ಅವ್ರು ತುಂಬ ಬಲವಂತ ಮಾಡಿದ್ರು, ಅದಕ್ಕೋಸ್ಕರ ಬಂದೆ, ನೀನು ಹೆಂಗೋ ಅವಳು ಹಂಗೆ ಅಂದಾಗ, ಏನಕ್ಕಮ್ಮ ಈ ಥರ ಬಂದು ನನಗೆ ಹಿಂಸೆ ಕೊಡ್ತಾ ಇದ್ದೆ, ನಿನಗೆ ಬರೋ ಅವಶ್ಯಕತೆ ಏನಿತ್ತು, ಬೇಡ ಅಂತ ಹೇಳಿದ್ನಲ್ಲ, ಈಗ ನೋಡು ಅವ್ರು ಸಿಕ್ಕಾಕ್ಕೊಂಡೆ, ಆ ಫೋಟೋದಲ್ಲಿ ನೀನು ಬಿದ್ದಿದ್ಯಾ, ನೀನು ಬಂದಿದ್ಯಾ ಅಂತೇಳಿ ಅವ್ರ ನಿನ್ನ ಮೇಲೆ ಡೌಟ್ ಬಂದಿದೆ, ನಾನು ಹೇಳ್ದಂಗೆ ನೀನು ಏನು ಮಾಡಿದ್ರೆ ಸರಿ, ಇಲ್ಲಾಂದರೆ ನೀನು ಊರಿಗೆ ಕಳಿಸ್ಬಿಡ್ತೀನಿ, ಇಲ್ಲ ಅಂದರೆ ನೀನು ಚೆನ್ನಾಗಿರೋದಿಲ್ಲ ಅಂತೇಳಿ ರೋಹಿಣಿ ಅವ್ರ ತಾಯಿನ ಬಯೋಕ್ಕೆ ಶುರು ಮಾಡ್ತಾಳೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡ್ ಮೀಟ್ ಮಾಡೋಣ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ.